ಈಗ ಒಂದು ಪ್ರಶ್ನೆ, ನಿಮಗೆ ಎಲ್ಲವೂ ಕೂಡ ಇಷ್ಟವೇ, ಅದಿಷ್ಟ ಇದಿಷ್ಟ ಅಂತ ಕೇಳೋಕ್ಕಾಗಲ್ಲ. ಆದರೂ ಕೂಡ ಈ ಬಿಗ್ ಬಾಸಿನ ಇಷ್ಟೊಂದು ಸೀಸನ್ಗಳಾಗಿದೆಯಲ್ಲ ಸರ್, ನಿಮಗೆ ತುಂಬ ಇಷ್ಟವಾಗಿರುವಂಥ ಸೀಸನ್ ಯಾವುದು ಅಂತ? ಫಸ್ಟ್ ಮಧ್ಯ ಕೆಲವು ಇದಾವೆ, ಬಟ್ ಐ ಥಿಂಕ್ ಫಸ್ಟ್ ಬಿಕಾಸ್ ತುಂಬ ಇನ್ನೋಸೆನ್ಸ್ ಇತ್ತು. ಯಾರಿಗೂ ಬಿಗ್ ಬಾಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಜನಕ್ಕೂ ಗೊತ್ತಿಲ್ಲ. ಆ ಟೈಮಲ್ಲಿ ಐ ಥಿಂಕ್ ತುಂಬ ಇನ್ನೋಸೆಂಟ್ ಆಗಿತ್ತು. ಆ ಬ್ಯಾಚ್ ತುಂಬ ಇನ್ನೋಸೆಂಟ್ ಆಗಿತ್ತು. ವಿಜಯ ರಾಘವೇಂದ್ರ ಅವ್ರು ಗೆದ್ದಿದ್ದ ಬ್ಯಾಚು. ಅಂಡ್ ಅರುಣ್ ಸಾಗರ್ ಅಲ್ಟಿಮೇಟ್ ಎಂಟರ್ಟೈನರ್. ತುಂಬ ಅದ್ಭುತವಾಗಿತ್ತು ಅನಿಸ್ತು ನನಗೆ. ಬಂದವರು ಎಲ್ಲ ಕಂಟೆಸ್ಟೆಂಟ್ಸು ಚೆನ್ನಾಗಿ ಮಾಡಿದ್ರು. ಸಡನ್ ಆಗಿ ಕರ್ನಾಟಕದಲ್ಲಿ ಏನೋ ಶೋ ಬರ್ತಾ ಇದೆ ಈ ಥರ ಅಂದ್ಬಿಟ್ಟು ಐ ಥಿಂಕ್ ತುಂಬಾನೇ ವಿ ವರ್ ಲುಕಿಂಗ್ ಫಾರ್ವರ್ಡ್ ಟು ದ ರೆಸ್ಪಾನ್ಸ್, ರಿಸಲ್ಟ್. ಚೆನ್ನಾಗಾಯ್ತು. ನನಗೆ ತುಂಬ ಇಷ್ಟವಾದಂಥ ಒಂದು ಸೀಸನ್ ನಂಬರ್ 1. ಸರ್, ನನಗೆ ಈ ಟೆಂಪರ್ಮೆಂಟನ್ನು ಹೆಂಗೆ ನೀವು ಮ್ಯಾನೇಜ್ ಮಾಡ್ಕೋತೀರಿ ಅಂತ. ಜೊತೆಗೇನು ಅಂದರೆ, ಮೊದಲೇ ಬಿಡುವಿರಲ್ಲ ನಿಮಗೆ ಶೂಟಿಂಗು. ಅಲ್ಲ, ಕೆಲವು ಸಂದರ್ಭಗಳಲ್ಲಿ ಕೆಲವೊಂದು ಹೋಗುಗಳು ಆಗೋಗ್ಬಿಡ್ತವೆ. ನೀವು ಶೂಟಿಂಗಲ್ಲಿ ಇರ್ತೀರಿ, ಅಥವಾ ಆಗಲೇ ಚಕ್ರಿ ಹತ್ರ ಹೇಳ್ತಾ ಇದ್ರು, ಇಲ್ಲೇ ಒಂದು ಮುಂಬೈನಿಂದ ಯಾವುದೋ ಒಂದು ಡಬ್ಬಿಂಗ್ ವೆಹಿಕಲ್ಲೇ ಬಂದಿತ್ತು ಅಂತ. ಇಲ್ಲಿ ಯಾವುದೋ ಡಬ್ಬಿಂಗ್ ಕೊಡ್ತಾ ಇರ್ತೀರಿ, ಇಲ್ಲಿ ಯಾವುದೋ ಬಿಗ್ ಬಾಸ್ ಮಾಡ್ತೀರಿ. ಎಷ್ಟೋ ಸಂದರ್ಭಗಳಲ್ಲಿ ಏರಿಳಿತಗಳಾಗ್ಬಿಡ್ತಾವಲ್ಲ ಸರ್, ಹೆಂಗದು? ಮಾಡಬೇಕು ಟೈಮಿಂಗ್ ಮ್ಯಾನೇಜ್ ಮಾಡ್ಕೋತೀರಿ ಸರ್? ನಾನೊಂದು ಆ್ಯಕ್ಚುಲಿ ಒಂದು ಚಿಕ್ಕದಾಗಿ ಒಂದು ಬರವಣಿಗೆಯಲ್ಲಿ ಇನ್ವಾಲ್ವ್ ಆಗಿದ್ದೆ. ಒಂದು ಬುಕ್ ಬರೀಬೇಕು ಅಂತ ಹೊರಟಿದ್ದೆ ಫಸ್ಟ್. ಆ ಬುಕ್ ಬರೆಯೋದಂದ್ರೆ ದಟ್ಸ್ ಮೋನ್ಲಿ ಕಾಮಿಕಲ್ ಅಪ್ರೋಚ್ ಟು ಮೈ ಡೈಲಿ ಲೈಫ್ ಆ್ಯಂಡ್ ಮೈ ವರ್ಕ್. ಸೊ ಇಟ್ ಸೇಡ್ 32 hours a day, 8 days a week. That was a interesting title ಇಟ್ಟು ನಾನು ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇಟ್ ವಾಸ್ ದ ನಂಬರ್ ಆಫ್ hours ನೀವು ಎಕ್ಸ್ಟ್ರಾ ಸ್ಕ್ವೀಸ್ ಇನ್ ಮಾಡ್ತಿರಲ್ಲ ಒಂದು ದಿನದಲ್ಲಿ. ಸೊ ಆ್ಯಂಡ್ ಹೌ ಯು ಮ್ಯಾನೇಜ್, ಹೌ ಯು ಥಿಂಕ್, ಆ್ಯಂಡ್ ಹೌ ಆ್ಯಕ್ಚುಲಿ ನೀವು ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಆದರೆ ಎಷ್ಟು ಸೀರಿಯಸ್ ಆಗಿ ನಡೀತಾ ಇರೋ ಒಂದು ವಿಚಾರದಲ್ಲಿ ನೀವು ಆ್ಯಕ್ಚುಲಿ ನಗಾಡ್ಬೋದು ಆ್ಯಕ್ಚುಲಿ ಕಾಮಿಡಿಯಾಗಿ. ಅಂದರೆ ಇಫ್ ಯು ಸಿಂಪ್ಲಿಫೈಡ್ ದಿ ಪರ್ಸ್ಪೆಕ್ಟಿವ್. ಇಲ್ಲಾಂದರೆ ಪ್ರತಿಯೊಂದೂ ಅಯ್ಯೋ ಏನು ಹಿಂಗಾಗೋಯ್ತು, ಈಗ ಏನು ಹಿಂಗೆ ಅನ್ನೋ ಬದಲು ಬೇರೆ ಆ್ಯಂಗಲ್ ಕೊಟ್ಟರೆ ನಮಗೆ ನಗು ಬರ್ತಾ ಇರುತ್ತೆ. ಎಕ್ಸಾಂಪಲ್ ಎನಿಥಿಂಗ್ ಸರ್. ಈಗ ಯಾವನೊಬ್ಬ ಬರ್ತಾನೆ, ನಮಗೆ ಕೊಡೋ ದುಡ್ಡು ಕೊಟ್ಟಿರಲ್ಲ ಅನ್ಕೊಳ್ಳೋಣ. 2 ರೀತಿ ಇದೆ ಅಪ್ರೋಚು. ಒಂದು ಏನಂತ ಅವ್ರದಂತ ಅನ್ಕೊಂಡು ಏನಂತ ಆಗ ಫೋನ್ ಆಯ್ತು ದುಡ್ಡು ಬರಬೇಕು, ಆ ಒಂದು ಅಪ್ರೋಚ್ ಇದೆ. ನಂದೇನು ಬರುತ್ತಂದರೆ ಇಲ್ಲಿ ಮತ್ತೆ ಯಾವ ಮಾರ್ಬಿಟ್ನೇನೆ, ಮತ್ತೆ ಯಾವನ ಇಟ್ನ ನಮ್ಗೆ ಏನಾದ್ರು ಬಂದ್ಬಿಡು, ನನಗೆ ಅಲ್ಲಿ ನಗು ಬಂದ್ಬಿಡುತ್ತೆ. ಆಮೇಲೆ ಅವ್ರು ಹ್ಯಾಂಡಲ್ ಮಾಡ್ಕೋತಾರೆ. ನನಗೆ ಆ ಮೂಮೆಂಟಲ್ಲಿ ಒಂದು ಬಂದ್ಬಿಡುತ್ತೆ ಮುಖದ ಮೇಲೆ ತಂದ್ಬಿಟ್ಟು. ಯಾರೋ ಬರ್ತಾರೆ, ಅವ್ನು ನೋಡ್ತಾನೆ, ಏನೋ ಒಂದು ಎಕ್ಸ್ಪೆನ್ಸಿವ್ ಸಾಮಾನು ಹೊಡೆದಾಕ್ಬಿಡ್ತಾರೆ. ಕೆಲವು ಟೈಮು ಏನೇ ಮಾಡಿದ್ವಿ ಅಂತ ಬರ್ಬೋದು. ಒಂದು ನೋಡಿರ್ತೀನಿ, ಕೆಲವು ಟೈಮು ನೋಡ್ತೀವಿ ಹೋಯ್ತಾ ಅಂತ. ಯಾವುದು 1.5 ಲಕ್ಷ 2 ಲಕ್ಷ ಸಾಮಾನಾಗಿರ್ತಾರೆ, ಹೋಯ್ತಾನಪ್ಪ ಅಂದ್ರೆ ಥರ ಹೇಳ್ತೀವಿ. ಹೋಗಿ ನೋಡ್ಕೊಂಡು ಮಾಡ್ರಿ. ಅಂದರೆ ಪಾಪ ಅವ್ರು ಯಾರು ಬೇಕಂತ ಮಾಡಲ್ಲ, ಕಣ್ಮುಂದೆ ಡಮಾರ್ ಅಂದಾಗ ಆಗ ಪರ್ಸ್ಪೆಕ್ಟಿವ್ ಸರ್. ಐ ಥಿಂಕ್ ಐ ಲೈಕ್ ಟು ಸಿಂಪ್ಲಿಫೈ ಥಿಂಗ್ಸ್. ಆ್ಯಂಡ್ ನನಗೆ ಯಾವ್ದಾರ ವಿಚಾರ ಸಿಂಪ್ಲಿಫೈ ಮಾಡೋಕ್ಕಾಗದೆ ತುಂಬ ಕಾಂಪ್ಲಿಕೇಟೆಡ್ ಅಂತ ಅನಿಸಿದಾಗ ನಾನು ವೈಯಕ್ತಿಕವಾಗಿ ದೂರ ಆಗ್ಬಿಡ್ತೀನಿ ಅಲ್ವಾ. ಐ ಕಟ್ ಆಫ್. ನನಗೆ ಅಂದರೆ ಇಸ್ ಓನ್ಲಿ ಒನ್ ವೇ ಸರ್. ಐ ಕ್ಯಾನ್ ಓನ್ಲಿ ಗಿವ್ ಮೈ 100% ಇನ್ ಟು ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್. ಅದಕ್ಕೆ ಕರೆಕ್ಟಾಗಿ ನಿಮ್ಗೆ ಅಲ್ಲಿ ಆಗ್ತಾ ಇಲ್ಲ, ಮಾಡೋಕ್ಕಾಗ್ತಾ ಇಲ್ಲ, ನಿಮ್ದು 100% ಆ ಕಡೆಯಿಂದ ಬೆಲೆ ಸಿಗ್ತಾ ಇಲ್ಲ ಅಂದಾಗ ಬೆಟರ್ ಟು ಟೇಕ್ ಎಕ್ಸಿಟ್ ಅಂತ. ಎಸ್ ಸರ್, ಯಾಕೆ ಬೇಕು? ಸೈಲೆಂಟ್ ಆಗ್ಬಿಡುತ್ತೆ. ನಂದೇನಂದರೆ ಸ್ವಲ್ಪ ತುಂಬ ನಾನು ತುಂಬ ಸೈಲೆಂಟ್ ಆಗ್ಬಿಡ್ತೀನಿ. ನಾನು ಮಾತಾಡಿ ಫೋನ್ ಹಾಕಿ ಮಾತಾಡಿ ಏನಾಯಿತು ಅಂತ ಕೇಳೋ ಶಕ್ತಿನೂ ಇಲ್ಲ, ಅಥವಾ ತಾಳ್ಮೆನೂ ಇಲ್ಲ. ಏನು ನಾನು ಜಸ್ಟ್ ಗೋ ಸೈಲೆಂಟ್. ಸೊ ನಿಮ್ಮ ಮೌನಕ್ಕೆ ಬಹಳಷ್ಟು ಮಾತುಗಳಿವೆ, ನಿಮ್ಮ ಮೌನಕ್ಕೆ ಬಹಳ ಆಳ ಇದೆ. ನನ್ನ ಸೈಲೆನ್ಸ್ ನನಗೆ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಲ್ವಾ. And I go silent not because I'm angry or just that sometimes things hurt. ಅವಾಗ ನಾವು ಮಾತಾಡಿ ಇನ್ನೊಬ್ರಿಗೆ ನೋವಿಸೋ ಬದಲು ಸೈಲೆಂಟ್ ಆಗೋದು ಬೆಟರ್ ಅಲ್ವಾ.